ನಡಿ. ಏನಮ್ಮ ಅದು? ರಾಧವ್ರು ಏನನ್ನ ಮಾತಾಡ್ತಾ ಇದ್ರು? ಅವ್ರ ಮಾತುಗಳೆಲ್ಲ ವಿಚಿತ್ರವಾಗಿತ್ತು. ಮನೇಲೆಲ್ಲ ಕರೆಕ್ಟ್ ಆಗಿದೆ ತಾನೆ? ಅಯ್ಯೋ ಹಾಗೆಲ್ಲ ಏನಿಲ್ಲ ಪಾಪು, ಮನೆ ಕಡೆ ಎಲ್ಲ ಸರಿಯಾಗಿದೆ. ಅದು ನಾನು ಆ ಮನೆಗೆ ಬಂದು ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ರು. ಹಾಗ ಅವ್ರಿಗೆ ಮನೇಲಿ ಇದ್ದಿದ್ದೆಲ್ಲ ನೆನಪಿದ್ಯಾ? ಎಲ್ಲ ನೆನಪಿದೆ. ಅವ್ರಿಗೂ ಆ ಮನೆಗೆ ಬರೋಕ್ಕೆ ಇಷ್ಟ ಅನ್ಸುತ್ತೆ, ಅದಕ್ಕೆ ನನ್ನ ನೆಪ ಕೊಟ್ಕೊಂಡು ಹಾಗೆ ಹೇಳ್ತಾ ಇದ್ದಾರೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಅದು ಸರಿ ಅಮ್ಮ, ಆದರೆ ಅವ್ರು ಯಾಕೆ ಅಭಿಗ್ ಮತ್ತೆ ಅಭಿಯಣ್ಣಂಗೆ ಎಣ್ಣೆ ಹಚ್ತಾ ಇದ್ರು? ತಪ್ಪೇನು? ಯಾಕೆ ಹಚ್ಬಾರ್ದು? ಅವಿನೂ ಅಭಿನೂ ಅವ್ರಿಗೆ ಮಕ್ಕಳಿದ್ದಾಗೆ ಅಲ್ವಾ? ರಾಧಾ ಅವ್ರಿಗೆ ಈ ಮನೆಯಲ್ಲಿ ಎಲ್ಲ ಕೆಲ್ಸಗಳನ್ನು ಜವಾಬ್ದಾರಿ ತಗೊಂಡು ತಾನೇ ಮಾಡಕ್ಕೆ ಇಷ್ಟ. ಎಲ್ರ ಮೇಲೂ ಪ್ರೀತಿ ಕಾಳಜಿ ಇದೆ, ಅದು ನಿನಗೂ ಗೊತ್ತಲ್ವಾ? ಅದೆಲ್ಲ ಗೊತ್ತು, ಆದ್ರೂ ಯಾಕೋ ಸರಿ ಹೋಗ್ಲಿ ಬಿಡು. ಅದು ಸರಿ, ನೀನು ಮನೇಲಿ ಯಾರಿಗೂ ಕಾಲ್ ಮಾಡ್ತಿಲ್ವಂತೆ? ತಾತ ಸರಿ ಯಾರು ಮಾಡಿದ್ರು ಅವ್ರಿಗೆ ಕಾಲ್ ರಿಸೀವ್ ಮಾಡ್ತಿಲ್ವಂತೆ? ಯಾಕಮ್ಮ? ಏನು ಸಮರ್ಥ್, ಅವ್ರು ನಿಮಗೆ ಕಾಲ್ ಮಾಡಿ ನಿಮ್ಮ ಜೊತೆ ಯಾರ ಹತ್ರನೂ ಮಾತಾಡ್ತಿಲ್ಲ ಅಂದ ಮಾತ್ರಕ್ಕೆ ನಾವೆಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅರ್ಥನಾ? ಹಾಂ, ಆ ಥರದ ಅನುಮಾನ ನಿನ್ನ ತಲೆಯಲ್ಲಿ ಬಂದಿದೆಯೇನು? ಹಾಗೇನಿಲ್ಲ ಅಪ್ಪ, ನೀವೆಲ್ಲರೂ ಅಮ್ಮನ ನೋಡ್ಕೊಳ್ಳೋದ್ರ ಬಗ್ಗೆ, ಅಮ್ಮ ನಿಮ್ಮ ನೋಡ್ಕೊಳ್ಳೋದ್ರ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ಅಷ್ಟಕ್ಕೂ ನಾನು ಯಾಕೆ ಅದ್ರ ಬಗ್ಗೆ ಅನುಮಾನ ಪಡಬೇಕು? ಅಮ್ಮನ ಬಗ್ಗೆ ನನಗೆ ಎಷ್ಟು ಹಕ್ಕಿದೆಯೋ ನಿಮಗೂ ಅಷ್ಟೇ ಹಕ್ಕಿದೆ. ಆದರೆ ಕೆಲವೊಂದು ಸಲ ಒಂದೊಂದು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗ್ತಾ ಇರ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ, ನಿಮ್ಮಮ್ಮ ಇಲ್ಲಿ ಚೆನ್ನಾಗೇ ಇದ್ದಾರೆ ಅಲ್ವಾ ತುಳಸಿಯವರೇ? ನಿಮ್ಮಲ್ಲಿ ಯಾರಿಗೇ ಆಗಲಿ ಹಾಗೇನಾದರೂ ಅನುಮಾನ ಇದ್ದರೆ ಒಂದು 4 ದಿನ ಇಲ್ಲಿ ಬಂದು ಇದ್ದು ಹೋಗೋಕ್ಕೆ ಹೇಳು. ಇಲ್ಲದೇ ಇದ್ದರೆ ತುಳಸಿಯವರೇ ಒಂದು ಸ್ವಲ್ಪ ದಿನ ಬಿಟ್ಟು ಅಲ್ಲಿಗೆ ಬರ್ತಾರೆ, ಅಲ್ಲಿವರೆಗೂ ಕಾಯೋಕ್ಕೆ ಹೇಳು. ತುಳಸಿಯವರೇ, ನೀವು ಅಷ್ಟೇ ಆಗಾಗ ಕಾಲ್ ಮಾಡ್ತಾ ಇರಿ, ಮನೆ ಕೆಲಸ ಎಲ್ಲ ಇದ್ದಿದ್ದೆ. ಸರಿ ಮಾಧವರೇ, ಕಾಲ್ ಮಾಡ್ತೀನಿ. ಹಬ್ಬ, ಈಗ ಸಮಾಧಾನ ಆಯ್ತು. ನೀವಿಬ್ರು ಇದೇ ರೀತಿ ನಗ್ನಾಗ್ತಾ ಇದ್ರೆ ನನ್ನ ದೃಷ್ಟಿನೇ ತಾಗುತ್ತೆ. ನೀವಿಬ್ರು ಒಂದು ಕೆಲಸ ಮಾಡಿ, ಪ್ರತಿದಿನ ಈ ಥರ ನಿಂತ್ಕೊಂಡು ದೃಷ್ಟಿ ತೆಗೆಸ್ಕೊಡಿ. ಸರಿ, ನನಗೆ ಅಣ್ಣನ ಜೊತೆ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿಯಾದ ಸಮಯಕ್ಕೆ ಬಂದ್ರಿ ಮಾಧವರೇ. ಪಾಪು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ